ವಿ4 ನ್ಯೂಸ್ಗೆ ಸ್ವಾಗತ ಹೇಳ್ತಾ ಇದ್ದೇನೆ. ಕತೆ ಕಾರಣ. ಪಿಯಲ್ಲಿ ಭಾರತ, ಬ್ರೆಜಿಲ್, ಎಯಲ್ಲಿ ಆಸ್ಟ್ರಿಯಾ ಮೊದಲಾದ ದೇಶಗಳು ಇವೆ. ಆದರೆ ವೈ ಅಕ್ಷರದಿಂದ ಆರಂಭವಾಗುವ ದೇಶ ಜಗತ್ತಿನಲ್ಲಿ ಒಂದು ಮಾತ್ರ ಇದೆ, ಅದು ಯೆಮನ್. ಯಮನ್ ಅನ್ನುವಂಥದ್ದು ಕೊಲ್ಲಿ ದೇಶವಾದ್ದರಿಂದ ಭಾರತದವರು ಭಾಳಷ್ಟು ಜನ ಈ ಯಮನ್ ದೇಶದಲ್ಲೂ ಕೂಡ ಇದ್ದಾರೆ. ಇವಾಗ ಈ ಪ್ರಶ್ನೆ ಯಾಕಂತ ಹೇಳಿದರೆ, ಭಾರತದ ನಿಮಿಷ ಪ್ರಿಯಾ ಎನ್ನುವಂಥ ನರ್ಸ್ 2017ರಲ್ಲಿ ತಲಾಲ್ ಅಬ್ದೋ ಎನ್ನುವಂಥ ಯಮನ್ ನಾಗರಿಕರನ್ನು ಕೊಲೆ ಮಾಡಿದ್ದಳು ಎನ್ನುವ ಆರೋಪದಲ್ಲಿ 2017ರಲ್ಲಿ ಬಂಧನವಾಗಿತ್ತು. 2018ರಲ್ಲಿ ಟ್ರಯಲ್ ಕೋರ್ಟ್ ಆಕೆಗೆ ಮರಣದಂಡನೆಯನ್ನು ವಿಧಿಸಿತ್ತು. ಸುಪ್ರೀಂ ಕೋರ್ಟ್ ಕೂಡ ಆ ಮರಣದಂಡನೆಯನ್ನು ಊರ್ಜಿತಗೊಳಿಸಿತ್ತು. ಈಗ ಯಮನ್ ಅಧ್ಯಕ್ಷರು ಮರಣದಂಡನೆಗೆ ಅಪ್ಪಣೆ ನೀಡಿದ್ದಾರೆ. ನಿಮಿಷ ಪ್ರಿಯಾ ಯಾವ ಕಾರಣಕ್ಕಾಗಿ ತಲಾಲ್ ಅಬ್ದೋ ಅನ್ನುವನ್ನು ಕೊಲೆ ಮಾಡಿದಳು ಎನ್ನುವುದಕ್ಕಿಂತ, ಬೇರೆ ದೇಶದಲ್ಲಿ ಕೆಲಸ ಮಾಡುವಂಥ ಒಬ್ಬ ನರ್ಸ್ ಅಲ್ಲಿಯ ನಾಗರಿಕರೊಬ್ಬರನ್ನು ಕೊಲೆ ಮಾಡಿದ್ದರು ಎನ್ನುವಂಥದ್ದು ಇಲ್ಲಿ ಮುಖ್ಯವಾಗ್ತದೆ. ಹಾಗಾಗಿ ಯಮನ್ ದೇಶ ಈ ನರ್ಸ್ಗೆ ಯಮನ ದೇಶವಾಗಿಯೇ ಪರಿಣಮಿಸಿದೆ. ಈಗ ಭಾರತದ ವಿದೇಶಾಂಗ ನೀತಿಯ ಮೇಲೆ ಈ ವಿಷಯ ನಿಂತಿದೆ. ಆದರೆ ಯಮನ್ ಇದಕ್ಕೆ ಸೊಪ್ಪುವಾಗುವಂತೆ ಕಂಡು ಬರ್ತಾ ಇಲ್ಲ. ನಿಮಿಷಪ್ರಿಯಾ ಅವರ ತಾಯಿ ಕಳೆದ 1 ವರ್ಷಗಳಿಂದ ಯಮನ್ ರಾಜಧಾನಿ ಸನಾದಲ್ಲಿದ್ದು ಮಗಳನ್ನು ಬಿಡಿಸಲು ಪ್ರಯತ್ನ ಮಾಡ್ತಾ ಇದ್ದಾರೆ. ಆದರೆ ಇಲ್ಲಿಯವರೆಗೆ ಅದು ಫಲ ನೀಡಿಲ್ಲ. ಇನ್ನು ಹೊಸ ವರ್ಷಕ್ಕೆ ಇನ್ನೊಂದು ಹೊಸ ಸುದ್ದಿ. ಏನದು? ಈಗಾಗಲೇ ನಿಮಗೆ ಗೊತ್ತಿದೆ, ಕಳೆದ ಕೆಲವು ವರ್ಷಗಳಿಂದ ರಷ್ಯಾ ಮತ್ತು ಚೀನಾ ಬಾಯಿ ಎನ್ನುವಂಥದ್ದು ಬಹಳ ಜೋರಾಗಿದೆ. ಈಗ ಚೀನಾದ ಕ್ಸಿ ಜಿನ್ಪಿಂಗ್ ಅವರು ಮತ್ತೆ ಅದನ್ನು ಉಚ್ಚರಿಸಿದ್ದಾರೆ. ಹ್ಯಾಂಡ್ ಬೈ ಹ್ಯಾಂಡ್, ಕೈ ಜೋಡಿಸಿ ಮುನ್ನಡೆಯುವ ಮಾತನ್ನು ಕ್ಸಿ ಜಿನ್ಪಿಂಗ್ ಅವರು ರಷ್ಯಾದ ಪುತಿನ್ ಅವರಿಗೆ ಮಾಹಿತಿ ರವಾನಿಸಿದ್ದಾರೆ. ಹಾಗೂ ನಮ್ಮೆರಡು ದೇಶಗಳು ಒಗ್ಗೂಡಿ ಮುನ್ನಡೆಯುತ್ತವೆ ಎನ್ನುವ ಮಾತನ್ನು ಕೂಡ ಹೇಳಿದ್ದಾರೆ. ಇದನ್ನು ಹೇಳಲಿಕ್ಕೆ ಕಾರಣ ಇರಬಹುದು. ಯಾವ ಕಾರಣ ಅಂತ ಹೇಳಿದರೆ, ಮುಖ್ಯವಾಗಿ ಅಮೇರಿಕ ಈ 2 ದೇಶಗಳ ಬಗೆಗೆ ಒಂದು ಪೂರ್ವಗ್ರಹ ಪೀಡಿತ ದ್ವೇಷವನ್ನು ಹೊಂದಿದೆ. ಆ ಕಾರಣಕ್ಕೆ ಚೀನಾ ರಷ್ಯಾ ಜೊತೆ ಕೈ ಜೋಡಿಸಿದರೆ ಯಾವುದೇ ವಿಶೇಷವಾದ ಏನೂ ಇಲ್ಲ, ಅದನ್ನು ಮತ್ತಷ್ಟು ಬಲಪಡಿಸುವುದಾಗಿ ಹೇಳಿದೆ. ತೆಲಂಗಾಣ ರಾಜ್ಯದಲ್ಲಿ ಸದ್ಯ ಕಾಂಗ್ರೆಸ್ ಸರ್ಕಾರವಿದೆ. ಅಲ್ಲಿನ ಕಾಂಗ್ರೆಸ್ ಸರ್ಕಾರವು ದಿವಂಗತ ಪ್ರಧಾನಿ ಮನಮೋಹನ್ ಸಿಂಗ್ ಅವರಿಗೆ ಮರಣೋತ್ತರ ಭಾರತ ರತ್ನ ಪ್ರಶಸ್ತಿಯನ್ನು ಕೊಡಬೇಕು ಅಂತ ವಿಧಾನಸಭೆಯಲ್ಲಿ ನಿರ್ಣಯವನ್ನು ಕೈಗೊಂಡಿದೆ. ತೆಲಂಗಾಣ ರಾಜ್ಯದ ನಿರ್ಣಯ ಬಹುಶಃ ಭಾರತದ ಬಹುತೇಕ ಭಾರತೀಯರ ನಿರ್ಣಯ ಕೂಡ ಆಗಿದೆ. ಆದರೆ ಇದನ್ನು ಈ ಭಾರತ ರತ್ನ ಕೊಡಬೇಕಾದರೂ ಈಗ ಕೇಂದ್ರದಲ್ಲಿ ಆಳುತ್ತಿರುವ ಸರ್ಕಾರವು ಹೆಸರನ್ನು ಶಿಫಾರಸು ಮಾಡಬೇಕು. ಹಾಗೂ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅದನ್ನು ಅಂತಿಮಗೊಳಿಸಬೇಕು. ಆದರೆ ಪ್ರಧಾನಿ ಮೋದಿಯವರಿಗೆ ಈ ನಿಯಮಗಳು ಅನ್ವಯಿಸುವುದಿಲ್ಲ. ಯಾಕಂದರೆ ಅವರು ಅಡ್ವಾಣಿಯವರಿಗೆ, ಸ್ವಾಮಿನಾಥನ್ ಅವರಿಗೆ ಮೊದಲಾದವರಿಗೆ ಭಾರತ ರತ್ನ ಕೊಡುವಾಗ ಯಾವುದೇ ನಿಯಮಾವಳಿಯನ್ನು ಅನುಸರಿಸಿಲ್ಲ. ದ್ರೌಪದಿ ಮುರ್ಮು ಅವರ ನಾಮಕಾವಸ್ಥೆ ಅನಂತರ ಅವರಿಂದ ಆ ಬಗೆಗೆ ತೀರ್ಮಾನವನ್ನು ತೆಗೆದುಕೊಂಡು ಇವರೇ ತೀರ್ಮಾನ ಮಾಡಿ ಅದಕ್ಕೂ ನಿಯಮಾವಳಿಯನ್ನು ಅನುಸರಿಸಿಕೊಟ್ಟಿದ್ದರು. ಹಾಗಾಗಿ ಮನಮೋಹನ್ ಸಿಂಗ್ ಅವರಿಗೆ ಭಾರತ ರತ್ನ ಕೊಡುವ ವಿಷಯದಲ್ಲಿ ಮೋದಿಯವರಿಗೆ ಯಾವ ರೀತಿಯ ತೊಂದರೆ ಇರಲಿಕ್ಕಿಲ್ಲ. ಆದರೆ BJP ಮತ್ತು ಸಂಘ ಪರಿವಾರದವರಿಗೆ ಖಂಡಿತವಾಗಿ ಏನಾದರೂ ಒಂದು
ತಪ್ಪತೆ ಇರ್ತದೆ. ಅದು ಏನಾಗ್ತದೆ ಅಂತ ಮುಂದಿನ ದಿನಗಳಲ್ಲಿ ಗೊತ್ತಾಗ್ತದೆ. ಇನ್ನು ಇದ್ದೇ ಇದೆ 2025 ಇನ್ನೊಂದು 12-20 ಗಂಟೆಯಲ್ಲಿ ಶುರುವಾಗ್ತದೆ. 2025 ಶುರುವಾದ ಮೇಲೆ ಹೊಸ ವರ್ಷಾಚರಣೆ ಬರ್ತದೆ. ಹೊಸ ವರ್ಷದಲ್ಲಿ ಮುಖ್ಯವಾಗಿ ಶಿವಗಿರಿ ಯಾತ್ರೆ ನಡೀತದೆ. ಡಿಸೆಂಬರ್ 31, ಜನವರಿ 1 ಮತ್ತು 2 ಮತ್ತು ಈ ವಾರ ಪೂರ್ತಿ ಶಿವಗಿರಿ ಯಾತ್ರೆ ನಡೀತದೆ. ಈ ಯಾತ್ರೆಯ ದಿನಾಂಕಗಳನ್ನು ನಾರಾಯಣ ಗುರುಗಳೇ ಅವರು ಸಾಯುವುದಕ್ಕೆ 6 ತಿಂಗಳ ಮುಂಚೆ ದಿನಾಂಕಗಳನ್ನು ನಿಶ್ಚಯಿಸಿ ಹೇಳಿದರು. ಅದರಂತೆ ಶಿವಗಿರಿ ಯಾತ್ರೆ ಹೊಸ ವರ್ಷದಲ್ಲಿ ನಡೀತದೆ. ಹೊಸ ವರ್ಷದಲ್ಲಿ ಇನ್ನೊಂದು ಏನಂತೇಳಿ ಜನವರಿ 20ರಂದು ಅಮೆರಿಕ ಸಂಯುಕ್ತ ಸಂಸ್ಥಾನದ ಹೊಸ ಅಧ್ಯಕ್ಷರು ಟ್ರಂಪ್ ಮತ್ತೆ ಅಧಿಕಾರವನ್ನು ಸ್ವೀಕರಿಸ್ತಾರೆ. ಅವರ ನಿಯಮಾವಳಿ ಸದ್ಯಕ್ಕಂತೂ ಭಾರತದ ವಿರುದ್ಧ ಇದೆ ಅಂತ ಗೊತ್ತಾಗ್ತದೆ. ಆದರೆ ಭಾರತದ ವಿರುದ್ಧ ಯಾವ ರೀತಿ ಅದು ಕೆಲಸ ಮಾಡ್ತದೆ ಅಂತ ಈಗಲೇ ಹೇಳಲಿಕ್ಕೆ ಬರುವುದಿಲ್ಲ. ಇನ್ನು ಕರ್ನಾಟಕದಲ್ಲಿ ಗದ್ದಲ ಹೆಣ್ಣು ಮಕ್ಕಳ ಬಗೆಗೆ ಅಂತಲ್ಲ, ಸಾಮಾನ್ಯವಾಗಿ ಕೆಟ್ಟ ಬಾಯಿಯನ್ನು ಉಪಯೋಗಿಸಿದಲ್ಲಿ ಪ್ರಸಿದ್ಧರಾಗಿರುವಂಥ ಮಾಜಿ ಮಂತ್ರಿ ಸಿ.ಟಿ. ರವಿಯವರು ಈಗ ನನ್ನ ಬಂಧನ ಮತ್ತು ನನ್ನನ್ನು ಎನ್ಕೌಂಟರ್ ಮಾಡಲು ಪೊಲೀಸರು ತೀರ್ಮಾನಿಸಿದ್ದರು ಎನ್ನುವಂಥ ಒಂದು ದೂರನ್ನು ರಾಜ್ಯಪಾಲರಿಗೆ ನೀಡಿದ್ದಾರೆ. ಇದರಲ್ಲಿ ಸತ್ಯ ಇದೆಯೋ ಸುಳ್ಳಿದೆಯೋ ಅನ್ನುವಂಥ ಎರಡನೇ ವಿಚಾರ. ದೂರಂತೂ ಕೊಟ್ಟಿದ್ದಾರೆ ರಾಜ್ಯಪಾಲರಿಗೆ. ಅದೇ ರೀತಿ ಇವರ ಮೇಲಿನ ಪ್ರಕರಣದ ತನಿಖೆ ಕೂಡ ನಡೆದಿದೆ. ಅದೇ ರೀತಿ ಮೇಲ್ಮನೆಯಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಬಗ್ಗೆ ರವಿ ಹೇಳಿರುವಂಥ ಮಾನಗೇಡಿ ಮಾತಿನ ಬಗೆಗೆ ಅಲ್ಲಿನ ಸಭಾಪತಿಯಾಗಿರುವಂಥ ಹೊರಟ್ಟಿಯವರು ಯಾವುದೇ ತೀರ್ಮಾನ, ಯಾಕಂತೇಳಿ ವಿಧಾನ ಪರಿಷತ್ತಿನಲ್ಲಿ ಸಭಾಪತಿ ಅಥವಾ ವಿಧಾನಸಭೆಯಲ್ಲಿ ಸಭಾಪತಿಗಳಿಗೆ ಪ್ರಮಾಧಿಕಾರ ಇರ್ತದೆ. ಹಾಗಾಗಿ ಪೊಲೀಸು ತನಿಖೆ ಅಥವಾ CBI ತನಿಖೆ, COD ತನಿಖೆ ಯಾವುದೇ ಇದ್ದರೂ ಕೂಡ ಸಭಾಪತಿಗಳ ಅನುಮತಿ ಬೇಕಾಗ್ತದೆ. ಹಾಗಾಗಿ ಈ ವಿಷಯದಲ್ಲಿ ತನಿಖೆ ನಡೆಸಲು ಇನ್ನೂ ಕೂಡ ಹೊರಟ್ಟಿಯವರು ಅನುಮತಿ ಕೊಟ್ಟಿಲ್ಲ ಅನ್ನುವಂಥದ್ದೇ ದೊಡ್ಡ ಅನುಮಾನಕ್ಕೆ ಎಡೆ ಮಾಡಿಕೊಡ್ತದೆ. ಅದರ ನಡುವೆ ಇನ್ನೊಂದು ಗದ್ದಲ ಕೂಡ ನಡೆದಿದೆ. ಇನ್ನೊಬ್ಬರು ಕೂಡ ಬೀದರ್ ಗುಲ್ಬರ್ಗ ವಲಯದಲ್ಲಿ ಗುತ್ತಿಗೆದಾರರು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಪಾಂಚಾಲ್ ಅನ್ನುವಂಥವರು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಇವರ ಆತ್ಮಹತ್ಯೆಗೆ ಸಚಿವ ಪ್ರಿಯಾಂಕ್ ಖರ್ಗೆ ಅವರೇ ಕಾರಣ ಅನ್ನುವಂಥದ್ದು BJPಯವರ ಆಪಾದನೆ. BJPಯವರ ಆಪಾದನೆಯಲ್ಲಿ ಯಾವುದೇ ಸತ್ಯ ಇಲ್ಲ ಅನ್ನುವಂಥದ್ದು ಪ್ರಿಯಾಂಕ್ ಖರ್ಗೆ ಅವರ ಮಾತು. ಆಪಾದನೆ ಮತ್ತು ಪ್ರತಿಪಾದನೆ ಎರಡರ ನಡುವೆ ಈಗ ಕರ್ನಾಟಕದ ಸರ್ಕಾರ ಮತ್ತು ಪ್ರತಿಪಕ್ಷಗಳು ಓಡಾಡ್ತಾ ಇರುವುದರಿಂದ ಜನರಿಗೆ ಯಾವ ರೀತಿಯ ಪ್ರಯೋಜನ ಅನ್ನುವಂಥದ್ದು ಯಾವುದು ಗೊತ್ತಾಗೋದಿಲ್ಲ. ಆದರೆ ಯಾವುದೇ ಕೊಲೆ, ಆತ್ಮಹತ್ಯೆ ಎಲ್ಲವೂ ಕೂಡ ಸರಿಯಾದ ರೀತಿಯಲ್ಲಿ ತನಿಖೆ ಆಗಬೇಕು. ಸರಿಯಾದ ರೀತಿಯಲ್ಲಿ ತನಿಖೆ ಆಗದೇ ಇದ್ದರೆ ಅವು ಯಾವುದೇ ರೀತಿಯಲ್ಲಿ ಕೆಲಸಕ್ಕೆ ಬರೋದಿಲ್ಲ. ಇನ್ನು ಭಾರತದಲ್ಲಿ ಅತಿ ಶ್ರೀಮಂತ ಮುಖ್ಯಮಂತ್ರಿ ಯಾರಪ್ಪ ಅಂತ ಹೇಳಿದರೆ ಆಂಧ್ರದ ಮುಖ್ಯಮಂತ್ರಿ ಆಗಿರುವಂಥ ಚಂದ್ರಬಾಬು ನಾಯ್ಡು ಅವರೇ ಅತಿ ಶ್ರೀಮಂತ ಮುಖ್ಯಮಂತ್ರಿ. ಅವರ ಆಸ್ತಿ 931 ಕೋಟಿ ರೂಪಾಯಿ ಇದೆಯಂತೆ. ಅರುಣಾಚಲ ಪ್ರದೇಶದ ಮಂತ್ರಿ ಪೆಮಾ ಖಂಡು ಅವರು 332 ಕೋಟಿ ಆಸ್ತಿ ಹೊಂದಿದ್ದು ಎರಡನೇ ಶ್ರೀಮಂತ ಮುಖ್ಯಮಂತ್ರಿ ಎನಿಸಿದ್ದಾರೆ. ಕರ್ನಾಟಕದ ಕೋಡು ಮೂಡಿರುವುದು ಸಿದ್ದರಾಮಯ್ಯನವರು 51 ಕೋಟಿ ಆಸ್ತಿ ಒಡೆಯರಾಗಿದ್ದು 3ನೇ ಸ್ಥಾನದಲ್ಲಿದ್ದಾರಂತೆ. ಉಳಿದ ಮುಖ್ಯಮಂತ್ರಿಗಳೆಲ್ಲ ಬಡವರು ಎಂದು ತಿಳಿದುಬಂದಿದೆ. ಆದರೆ ಬೇನಾಮಿ ಆಸ್ತಿಗಳು ಕೆಲವ್ರದ್ದು ಬೇಕಾದಷ್ಟು ಇರ್ಬೋದು. ಅದು ಏನೇ ಇದ್ದರೂ ಕೂಡ ಇದಕ್ಕೆ ನಡುವೆ ಭಾರತದ ಇಸ್ರೋ ಒಂದು ದೊಡ್ಡ ಸಾಧನೆಯನ್ನು ಮಾಡಿದೆ. ಸ್ಪೇಸ್ ಡಾಕ್ ಎನ್ನುವಂಥ ಒಂದು ವೃತ್ತಾಕಾರದ ನಿಲ್ದಾಣವನ್ನು ಬಾಹ್ಯಾಕಾಶಕ್ಕೆ ಭೂಮಿಯಿಂದ 470 ಕಿಲೋಮೀಟರ್ ಎತ್ತರದಲ್ಲಿ ಅದನ್ನು ಸ್ಥಿರಗೊಳಿಸಲು ಮೇಲೆ ಹಾರಿಸಿದೆ. ಅದರ ಮೇಲಕ್ಕೆ 2 ಉಪಗ್ರಹಗಳನ್ನು ಹಾರಿಸಿ 2 ಆಕಾಶ ನೌಕೆಗಳನ್ನು ಹಾರಿಸಿ ಅಲ್ಲಿ ಅವೆರಡನ್ನು ದೂರ ನಿಲ್ಲಿಸಿ ಅವುಗಳನ್ನು ಅನಂತರ ಜೋಡಿಸುವ ಕ್ರಿಯೆಯನ್ನು ಮಾಡುವಂಥದ್ದು. ಅಮೆರಿಕ ಸಂಯುಕ್ತ ಸಂಸ್ಥಾನ, ರಷ್ಯಾ, ಚೀನಾಗಳು ಈಗಾಗಲೇ ಈ ನಿಟ್ಟಿನಲ್ಲಿ ಯಶಸ್ಸು ಕಂಡಿದ್ದು, ಭಾರತ ಕೂಡ ತನ್ನದೇ ಒಂದು ಸಣ್ಣ ಬಾಹ್ಯಾಕಾಶ ನಿಲ್ದಾಣ ಅಂತ ಹೇಳ್ಬೋದು ಅದನ್ನು ರಚಿಸಿದ್ದು, ಅದರಲ್ಲಿ ತನ್ನದೇ 2 ನೌಕೆಗಳನ್ನು ಜೋಡಿಸುವ ಯೋಜನೆಯನ್ನು ಹಾಕಿಕೊಂಡಿದೆ. ಇದರಲ್ಲಿ ಭಾರತ ಯಶಸ್ವಿಯಾಗಲಿ,
ಹಾಗೂ ಜಾಗತಿಕವಾಗಿ ಬಾಹ್ಯಾಕಾಶ ಸಂಶೋಧನೆಯಲ್ಲಿ ಭಾರತವು ಮತ್ತಷ್ಟು ಬೆಳಗಲಿ ಅಂತ ಹೇಳುತ್ತಾ ಕಥೆ ಕಾರಣಕ್ಕೆ ಒಂದು ವಿರಾಮವನ್ನು ಹಾಕಿ ನೋಡ್ತಾ ಇರಿ V4 ನ್ಯೂಸ್ ಹಾಗೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ತಾವೆಲ್ಲ ಸದಸ್ಯರಾಗಿ ಎಂದು ಹೇಳುತ್ತಾ ಮಾಡ್ತಾ ಇದ್ದೇನೆ. ತಮಗೆಲ್ಲ ಒಂದು ದೊಡ್ಡ ನಮಸ್ಕಾರ.